ಸುರೇಶ್ ಚೌಹಾಣ್, ವಿಜಯನಗರ ಜಿಲ್ಲೆಯ ವರದಿಗಾರ. ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹಂಪಿ ಝೂನಲ್ಲಿದ್ದೀನಿ. ಹಂಪಿ ಝೂನಲ್ಲಿ ಇವತ್ತು ಬೇಸಿಗೆ ಏನಿದೆ, ಬೇಸಿಗೆಯ ಬಿರು ಬೇಸಿಗೆಯ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳಿಗೆ ಇವತ್ತು ಮಡ್ ಬಾತ್ ಅಂತಕ್ಕಂತಹ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಗಮನಿಸಬಹುದು. ಎಲ್ಲೆಲ್ಲಿ ಬಂದು ಈ ಪ್ರಾಣಿಗಳು ಕೂಡ್ತವೆ ಅಂತಹ ಜಾಗದಲ್ಲಿ ಈ ಒಂದು ಮಣ್ಣಿನಲ್ಲಿ ಔಷಧಿಗಳನ್ನು ಕಲಸಿ ಅದರ ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಹಾಕಿ ಸಂಪೂರ್ಣವಾಗಿ ಆ ಪ್ರಾಣಿಗಳಿಗೆ ಕೂಲ್ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಸನ್ನಿವೇಶಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಜಾಗದಲ್ಲಿ ಏನು ಝೂನಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು ಬಂದು ಕೂತು ಒಂದು ಈ ಬೇಸಿಗೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ತಂಪನೆಯ ವಾತಾವರಣವನ್ನ ಸೃಷ್ಟಿ ಮಾಡತಕ್ಕಂತ ಈ ಜಾಗದಲ್ಲಿ ಇದ್ದು ಹೋಗ್ತವೆ ಅಂತಕ್ಕಂಥದ್ದು. ಅದರ ಜೊತೆಗೆ ಸಾಕಷ್ಟು ಸ್ಪ್ರಿಂಕ್ಲರ್ಗಳ ವ್ಯವಸ್ಥೆಯನ್ನ ಪ್ರತಿ ವರ್ಷನೂ ಮಾಡ್ತಾರೆ. ಈ ಬಾರಿ ಮಾಡಿರ್ತಕ್ಕಂಥದ್ದು ಹೊಸ ವಿಶೇಷ ಅಂತ ಹೇಳಿದ್ರೆ ಈ ಒಂದು ಮಣ್ಣಿನ ಚಿಕಿತ್ಸೆಯನ್ನ ಮಣ್ಣಿನಲ್ಲಿ ಔಷಧಗಳನ್ನ ಹಾಕಿ ಸಂಪೂರ್ಣವಾಗಿ ಅದರ ಜೊತೆಗೆ ಮಡ್ ಬಾತ್ ಅಂತಕ್ಕಂಥದ್ದು, ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿಗೂ ಕೂಡ ಅನುಕೂಲ ಆಗಲಿಕ್ಕೆ ಈ ರೀತಿಯ ವ್ಯವಸ್ಥೆಯನ್ನ ಸ್ಥಳೀಯ ಹಂಪಿ ಝೂನಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಂಪಿಯಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಇವತ್ತು ಸಂಪೂರ್ಣವಾಗಿ ಕೂಲ್ ಆಗಿರ್ತಕ್ಕಂತಹ ವಾತಾವರಣಕ್ಕಾಗಿ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಈ ಒಂದು ಮಡ್ ಬಾತ್ನ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಗಮನಿಸಬಹುದು. ಸಂಪೂರ್ಣವಾಗಿ ಏನು ಸೋಲಾರ್ ಆಧಾರಿತ ನೀರು, ಅದರ ಜೊತೆಗೆ ಸೋಲಾರ್ ಇಂದ ಬರ್ತಕ್ಕಂತಹ ಕರೆಂಟ್ ಅನ್ನು ಕೂಡ ಬಳಕೆ ಮಾಡಿಕೊಂಡು ಇವತ್ತು ಈ ರೀತಿಯಾಗಿ ಸಂಪೂರ್ಣ ವ್ಯವಸ್ಥೆಯನ್ನ ಸ್ಥಳೀಯ ಹಂಪಿ ಝೂನ ಆಡಳಿತ ವರ್ಗ ಮಾಡಿರ್ತಕ್ಕಂಥದ್ದು. ಈ ಬಾರಿ ವಿಶೇಷವಾಗಿ ಮೊದಲ ಬಾರಿಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ಝೂ ಒಳಗೆ ಪ್ರಾಣಿಗಳನ್ನ ತಂಪಾಗಿಸಲು, ಪ್ರಾಣಿಗಳ ದೇಹವನ್ನ ಏನು ಡಿಹೈಡ್ರೇಟ್ ಮಾಡಲು ಬಿಡಬಾರದು ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಸುರೇಶ್ ಚೌಹಾಣ್, ವಿಜಯನಗರ ಜಿಲ್ಲೆಯ ವರದಿಗಾರ. ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹಂಪಿ ಝೂನಲ್ಲಿದ್ದೀನಿ. ಹಂಪಿ ಝೂನಲ್ಲಿ ಇವತ್ತು ಬೇಸಿಗೆ ಏನಿದೆ, ಬೇಸಿಗೆಯ ಬಿರು ಬೇಸಿಗೆಯ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳಿಗೆ ಇವತ್ತು ಮಡ್ ಬಾತ್ ಅಂತಕ್ಕಂತಹ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಗಮನಿಸಬಹುದು. ಎಲ್ಲೆಲ್ಲಿ ಬಂದು ಈ ಪ್ರಾಣಿಗಳು ಕೂಡ್ತವೆ ಅಂತಹ ಜಾಗದಲ್ಲಿ ಈ ಒಂದು ಮಣ್ಣಿನಲ್ಲಿ ಔಷಧಿಗಳನ್ನು ಕಲಸಿ ಅದರ ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಹಾಕಿ ಸಂಪೂರ್ಣವಾಗಿ ಆ ಪ್ರಾಣಿಗಳಿಗೆ ಕೂಲ್ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಸನ್ನಿವೇಶಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಜಾಗದಲ್ಲಿ ಏನು ಝೂನಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು ಬಂದು ಕೂತು ಒಂದು ಈ ಬೇಸಿಗೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ತಂಪನೆಯ ವಾತಾವರಣವನ್ನ ಸೃಷ್ಟಿ ಮಾಡತಕ್ಕಂತ ಈ ಜಾಗದಲ್ಲಿ ಇದ್ದು ಹೋಗ್ತವೆ ಅಂತಕ್ಕಂಥದ್ದು. ಅದರ ಜೊತೆಗೆ ಸಾಕಷ್ಟು ಸ್ಪ್ರಿಂಕ್ಲರ್ಗಳ ವ್ಯವಸ್ಥೆಯನ್ನ ಪ್ರತಿ ವರ್ಷನೂ ಮಾಡ್ತಾರೆ. ಈ ಬಾರಿ ಮಾಡಿರ್ತಕ್ಕಂಥದ್ದು ಹೊಸ ವಿಶೇಷ ಅಂತ ಹೇಳಿದ್ರೆ ಈ ಒಂದು ಮಣ್ಣಿನ ಚಿಕಿತ್ಸೆಯನ್ನ ಮಣ್ಣಿನಲ್ಲಿ ಔಷಧಗಳನ್ನ ಹಾಕಿ ಸಂಪೂರ್ಣವಾಗಿ ಅದರ ಜೊತೆಗೆ ಮಡ್ ಬಾತ್ ಅಂತಕ್ಕಂಥದ್ದು, ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿಗೂ ಕೂಡ ಅನುಕೂಲ ಆಗಲಿಕ್ಕೆ ಈ ರೀತಿಯ ವ್ಯವಸ್ಥೆಯನ್ನ ಸ್ಥಳೀಯ ಹಂಪಿ ಝೂನಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಂಪಿಯಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಇವತ್ತು ಸಂಪೂರ್ಣವಾಗಿ ಕೂಲ್ ಆಗಿರ್ತಕ್ಕಂತಹ ವಾತಾವರಣಕ್ಕಾಗಿ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಈ ಒಂದು ಮಡ್ ಬಾತ್ನ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಗಮನಿಸಬಹುದು. ಸಂಪೂರ್ಣವಾಗಿ ಏನು ಸೋಲಾರ್ ಆಧಾರಿತ ನೀರು, ಅದರ ಜೊತೆಗೆ ಸೋಲಾರ್ ಇಂದ ಬರ್ತಕ್ಕಂತಹ ಕರೆಂಟ್ ಅನ್ನು ಕೂಡ ಬಳಕೆ ಮಾಡಿಕೊಂಡು ಇವತ್ತು ಈ ರೀತಿಯಾಗಿ ಸಂಪೂರ್ಣ ವ್ಯವಸ್ಥೆಯನ್ನ ಸ್ಥಳೀಯ ಹಂಪಿ ಝೂನ ಆಡಳಿತ ವರ್ಗ ಮಾಡಿರ್ತಕ್ಕಂಥದ್ದು. ಈ ಬಾರಿ ವಿಶೇಷವಾಗಿ ಮೊದಲ ಬಾರಿಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ಝೂ ಒಳಗೆ ಪ್ರಾಣಿಗಳನ್ನ ತಂಪಾಗಿಸಲು, ಪ್ರಾಣಿಗಳ ದೇಹವನ್ನ ಏನು ಡಿಹೈಡ್ರೇಟ್ ಮಾಡಲು ಬಿಡಬಾರದು ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಸುರೇಶ್ ಚೌಹಾಣ್, ವಿಜಯನಗರ ಜಿಲ್ಲೆಯ ವರದಿಗಾರ. ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹಂಪಿ ಝೂನಲ್ಲಿದ್ದೀನಿ. ಹಂಪಿ ಝೂನಲ್ಲಿ ಇವತ್ತು ಬೇಸಿಗೆ ಏನಿದೆ, ಬೇಸಿಗೆಯ ಬಿರು ಬೇಸಿಗೆಯ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳಿಗೆ ಇವತ್ತು ಮಡ್ ಬಾತ್ ಅಂತಕ್ಕಂತಹ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಗಮನಿಸಬಹುದು. ಎಲ್ಲೆಲ್ಲಿ ಬಂದು ಈ ಪ್ರಾಣಿಗಳು ಕೂಡ್ತವೆ ಅಂತಹ ಜಾಗದಲ್ಲಿ ಈ ಒಂದು ಮಣ್ಣಿನಲ್ಲಿ ಔಷಧಿಗಳನ್ನು ಕಲಸಿ ಅದರ ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಹಾಕಿ ಸಂಪೂರ್ಣವಾಗಿ ಆ ಪ್ರಾಣಿಗಳಿಗೆ ಕೂಲ್ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಸನ್ನಿವೇಶಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಜಾಗದಲ್ಲಿ ಏನು ಝೂನಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು ಬಂದು
ಕೂತು ಒಂದು ಈ ಬೇಸಿಗೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ತಂಪನೆಯ ವಾತಾವರಣವನ್ನ ಸೃಷ್ಟಿ ಮಾಡತಕ್ಕಂತ ಈ ಜಾಗದಲ್ಲಿ ಇದ್ದು ಹೋಗ್ತವೆ ಅಂತಕ್ಕಂಥದ್ದು. ಅದರ ಜೊತೆಗೆ ಸಾಕಷ್ಟು ಸ್ಪ್ರಿಂಕ್ಲರ್ಗಳ ವ್ಯವಸ್ಥೆಯನ್ನ ಪ್ರತಿ ವರ್ಷನೂ ಮಾಡ್ತಾರೆ. ಈ ಬಾರಿ ಮಾಡಿರ್ತಕ್ಕಂಥದ್ದು ಹೊಸ ವಿಶೇಷ ಅಂತ ಹೇಳಿದ್ರೆ ಈ ಒಂದು ಮಣ್ಣಿನ ಚಿಕಿತ್ಸೆಯನ್ನ ಮಣ್ಣಿನಲ್ಲಿ ಔಷಧಗಳನ್ನ ಹಾಕಿ ಸಂಪೂರ್ಣವಾಗಿ ಅದರ ಜೊತೆಗೆ ಮಡ್ಬಾತ್ ಅಂತಕ್ಕಂಥದ್ದು, ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿಗೂ ಕೂಡ ಅನುಕೂಲ ಆಗಲಿಕ್ಕೆ ಈ ರೀತಿಯ ವ್ಯವಸ್ಥೆಯನ್ನ ಸ್ಥಳೀಯ ಹಂಪಿ ಝೂ ನಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಂಪಿಯಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಇವತ್ತು ಸಂಪೂರ್ಣವಾಗಿ ಕೂಲ್ ಆಗಿರ್ತಕ್ಕಂತಹ ವಾತಾವರಣಕ್ಕಾಗಿ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಈ ಒಂದು ಮಡ್ಬಾತ್ನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಗಮನಿಸಬಹುದು. ಸಂಪೂರ್ಣವಾಗಿ ಏನು ಸೋಲಾರ್ ಆಧಾರಿತ ನೀರು, ಅದರ ಜೊತೆಗೆ ಸೋಲಾರ್ ಇಂದ ಬರ್ತಕ್ಕಂತಹ ಕರೆಂಟ್ ಅನ್ನು ಕೂಡ ಬಳಕೆ ಮಾಡಿಕೊಂಡು ಇವತ್ತು ಈ ರೀತಿಯಾಗಿ ಸಂಪೂರ್ಣ ವ್ಯವಸ್ಥೆಯನ್ನ ಸ್ಥಳೀಯ ಹಂಪಿ ಝೂನ ಆಡಳಿತ ವರ್ಗ ಮಾಡಿರ್ತಕ್ಕಂಥದ್ದು. ಈ ಬಾರಿ ವಿಶೇಷವಾಗಿ ಮೊದಲ ಬಾರಿಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ಝೂ ಒಳಗೆ ಪ್ರಾಣಿಗಳನ್ನ ತಂಪಾಗಿಸಲು, ಪ್ರಾಣಿಗಳ ದೇಹವನ್ನ ಏನು ಡಿಹೈಡ್ರೇಟ್ ಮಾಡಲು ಬಿಡಬಾರದು ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಕೆ ಸುರೇಶ್ ಚೌಹಾಣ್, ವಿಜಯನಗರ ಜಿಲ್ಲೆಯ ವರದಿಗಾರ. ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹಂಪಿ ಝೂ ನಲ್ಲಿದ್ದೀನಿ. ಹಂಪಿ ಝೂ ನಲ್ಲಿ ಇವತ್ತು ಬೇಸಿಗೆ ಏನಿದೆ, ಬೇಸಿಗೆಯ ಬಿರು ಬೇಸಿಗೆಯ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳಿಗೆ ಇವತ್ತು ಮಡ್ಬಾತ್ ಅಂತಕ್ಕಂತಹ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಗಮನಿಸಬಹುದು. ಎಲ್ಲೆಲ್ಲಿ ಬಂದು ಈ ಪ್ರಾಣಿಗಳು ಕೂಡ್ತವೆ ಅಂತಹ ಜಾಗದಲ್ಲಿ ಈ ಒಂದು ಮಣ್ಣಿನಲ್ಲಿ ಔಷಧಿಗಳನ್ನು ಕಲಸಿ ಅದರ ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಹಾಕಿ ಸಂಪೂರ್ಣವಾಗಿ ಆ ಪ್ರಾಣಿಗಳಿಗೆ ಕೂಲ್ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಸನ್ನಿವೇಶಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಜಾಗದಲ್ಲಿ ಏನು ಝೂನಲ್ಲಿರ್ತಕ್ಕಂತಹ ಪ್ರಾಣಿಗಳು ಬಂದು ಕೂತು ಒಂದು ಈ ಬೇಸಿಗೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ತಂಪನೆಯ ವಾತಾವರಣವನ್ನ ಸೃಷ್ಟಿ ಮಾಡತಕ್ಕಂತ ಈ ಜಾಗದಲ್ಲಿ ಇದ್ದು ಹೋಗ್ತವೆ ಅಂತಕ್ಕಂಥದ್ದು. ಅದರ ಜೊತೆಗೆ ಸಾಕಷ್ಟು ಸ್ಪ್ರಿಂಕ್ಲರ್ಗಳ ವ್ಯವಸ್ಥೆಯನ್ನ ಪ್ರತಿ ವರ್ಷನೂ ಮಾಡ್ತಾರೆ. ಈ ಬಾರಿ ಮಾಡಿರ್ತಕ್ಕಂಥದ್ದು ಹೊಸ ವಿಶೇಷ ಅಂತ ಹೇಳಿದ್ರೆ ಈ ಒಂದು ಮಣ್ಣಿನ ಚಿಕಿತ್ಸೆಯನ್ನ ಮಣ್ಣಿನಲ್ಲಿ ಔಷಧಗಳನ್ನ ಹಾಕಿ ಸಂಪೂರ್ಣವಾಗಿ ಅದರ ಜೊತೆಗೆ ಮಡ್ಬಾತ್ ಅಂತಕ್ಕಂಥದ್ದು, ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿಗೂ ಕೂಡ ಅನುಕೂಲ ಆಗಲಿಕ್ಕೆ ಈ ರೀತಿಯ ವ್ಯವಸ್ಥೆಯನ್ನ ಸ್ಥಳೀಯ ಹಂಪಿ ಝೂ ನಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಂಪಿಯಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಇವತ್ತು ಸಂಪೂರ್ಣವಾಗಿ ಕೂಲ್ ಆಗಿರ್ತಕ್ಕಂತಹ ವಾತಾವರಣಕ್ಕಾಗಿ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಈ ಒಂದು ಮಡ್ಬಾತ್ನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಗಮನಿಸಬಹುದು. ಸಂಪೂರ್ಣವಾಗಿ ಏನು ಸೋಲಾರ್ ಆಧಾರಿತ ನೀರು, ಅದರ ಜೊತೆಗೆ ಸೋಲಾರ್ ಇಂದ ಬರ್ತಕ್ಕಂತಹ ಕರೆಂಟ್ ಅನ್ನು ಕೂಡ ಬಳಕೆ ಮಾಡಿಕೊಂಡು ಇವತ್ತು ಈ ರೀತಿಯಾಗಿ ಸಂಪೂರ್ಣ ವ್ಯವಸ್ಥೆಯನ್ನ ಸ್ಥಳೀಯ ಹಂಪಿ ಝೂನ ಆಡಳಿತ ವರ್ಗ ಮಾಡಿರ್ತಕ್ಕಂಥದ್ದು. ಈ ಬಾರಿ ವಿಶೇಷವಾಗಿ ಮೊದಲ ಬಾರಿಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ಝೂ ಒಳಗೆ ಪ್ರಾಣಿಗಳನ್ನ ತಂಪಾಗಿಸಲು, ಪ್ರಾಣಿಗಳ ದೇಹವನ್ನ ಏನು ಡಿಹೈಡ್ರೇಟ್ ಮಾಡಲು ಬಿಡಬಾರದು ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಇಲ್ಲಿನ